ಧನ್ಯವಾದಗಳು. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಂಯಮವನ್ನು ತೋರಿಸಿ ಇಲ್ಲಿ ಬಂದು ಈ ನಮ್ಮ ಒಂದು ಹಾಡಿನ ಬಿಡುಗಡೆಗೆ ನೀವು ನಮ್ಮ ಜೊತೆ ಇದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಗೌರಿಯ ಮೊದಲನೇ ಸಾಂಗು ಚಂದನ್ ಶೆಟ್ಟಿ ಅವರು ಸಂಗೀತ ಸಂಯೋಜನೆ ಮಾಡಿರೋದು ಮತ್ತು ಗಿರೀಶ್ ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿ ಅವರೇ ಹಾಡಿದ್ದಾರೆ. ಸೊ ಈ ಸಾಂಗು ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದ್ದೀವಿ ನಿಮ್ಮ ಮುಂದೆ ಲಿರಿಕಲ್ ವಿಡಿಯೋನ. ಮತ್ತು ಇದೇ ಥರ ಇನ್ನೂ 7 ಸಾಂಗ್ ಇದೆ. 7 ಸಾಂಗು ಇದೇ ಥರ ಕಾರ್ಯಕ್ರಮ ಮಾಡಿ ರಿಲೀಸ್ ಮಾಡಲ್ಲ, ಡೋಂಟ್ ವರಿ, ಟೆನ್ಷನ್ ಆಗಬೇಡಿ. ಆದರೆ ಯಾಕೆ ಹೇಳ್ತಾ ಇದ್ದೀನಿ 7 ಸಾಂಗು ಅಂದರೆ, ಇದು ಒಂದು ಸಂಗೀತ ಆಧಾರಿತ ಸಿನಿಮಾ, ಒಂದು ಮ್ಯೂಸಿಕಲ್, ಇದು ಒಂದು ಮ್ಯೂಸಿಕ್ ಮೂಲಕ ಸಂಗೀತ ಮೂಲಕ ಒಂದು ನಿರೂಪಣೆ ಮಾಡಿರೋಂಥ ಸಿನಿಮಾ. ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿದ್ದು ಈ ಥರ ಒಂದು ಸಂಗೀತ ಇದ್ದು ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿದ್ದು ಒಂದು ಸಿನಿಮಾ, ಮ್ಯೂಸಿಕಲ್ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ. ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಒಂದು ಸಿನಿಮಾಗೆ 1 ಹಾಡಿರುತ್ತೆ, 2 ಹಬ್ಬ ಅಂದರೆ 3 ಹಾಡುಗಳಿರುತ್ತೆ. ಯಾಕೆ ಅಂತಂದರೆ ಸಂಗೀತ ನೀಡಿ ಹಾಡಿಸಿ ದೊಡ್ಡ ಹಾಡುಗಾರರ ಹತ್ರ ಅಥವಾ ಹೊಸ ಪ್ರತಿಭಾವಂತರ ಹತ್ರ ಮತ್ತು ಅದನ್ನು ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ವಿದೇಶದಲ್ಲಿ ಶೂಟಿಂಗ್ ಮಾಡೋದು, ಕಾಸ್ಟ್ಯೂಮು, ಡ್ಯಾನ್ಸರ್ಸು ತುಂಬ ದುಬಾರಿ ಆಗುತ್ತೆ. ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ. 7 ಸಿನಿಮಾನು ಚಿತ್ರೀಕರಣ ಮಾಡಿದ್ದೀನಿ, ಈ ಸಿನಿಮಾಗಳಲ್ಲಿದೆ. ಮತ್ತು ದೊಡ್ಡ ಹಾಡುಗಾರರು ಇದನ್ನು ಹಾಡಿದ್ದಾರೆ. ಕೈಲಾಶ್ ಖೇರ್, ಜಾವೇದ್ ಅಲಿ, ನಿಹಾಲ್ ಟಾರೋ, ಚಂದನ್ ಶೆಟ್ಟಿ, ವಸುಂಧರಾ ದಾಸ್, ಆಮೇಲೆ ಅನನ್ಯ ಭಟ್. ಸಿಂಗರ್ಸ್ಗಳು ನನಗೆ ಮರ್ತೋಗುತ್ತೆ, ಅಷ್ಟೊಂದು ಜನ ಸಿಂಗರ್ಸು. 7 ಸಾಂಗ್ ಅಂದರೆ ಹಬ್ಬ ಅಂದರೆ ಒಂದು 12 ಸಿಂಗರ್ಸು, ದೊಡ್ಡ ಸಿಂಗರ್ಸು, ನಮ್ಮ ಪ್ರತಿಭಾವಂತ ಸಿಂಗರ್ಸು, ಜೊತೆಗೆ ನಮ್ಮ ದೇಶದ ಅತಿ ಹೆಚ್ಚು ಹೆಸರು ಮಾಡಿರೋಂಥ ಸಿಂಗರ್ಸು ಇದರಲ್ಲಿ ಹಾಡಿದ್ದಾರೆ. ಮತ್ತು ಒಂದು ಮ್ಯೂಸಿಕಲ್ ಸಿನಿಮಾ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ, ಯಾಕಂದರೆ ಬಜೆಟ್ ದುಬಾರಿ ಆಗುತ್ತೆ. ಟೆಕ್ನಿಷಿಯನ್ಸು ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, 5 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದಾರೆ. ಹಿಂದೆ ಹೇಳ್ದಂಗೆ 3 ಜನ ರೈಟರ್ಸು, ದೊಡ್ಡ ಸಿನಿಮಾಗಳು ಮಾಡ್ತಾ ಇರೋಂಥ ರೈಟರ್ಸೇ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಕೂಡ ತುಂಬ ಸೀನಿಯರ್ ಮೋಸ್ಟ್. ಯಾವುದೇ ದೊಡ್ಡ ಸಿನಿಮಾ ಇಷ್ಟು ಟೆಕ್ನಿಷಿಯನ್ಸ್ ಇರಲ್ಲ, ಅಷ್ಟು ಟೆಕ್ನಿಷಿಯನ್ಸು. ಮತ್ತು ತಾರಾಂಗಣ ಅಂತ ಸಿನಿಮಾ, ಮಾನಸಿ ಸುಧೀರ್ ಇದ್ದಾರೆ, ಸಂಪತ್ ಮೈತ್ರಿಯಾ ಇದ್ದಾರೆ, ಸಿ.ಕೈ ಚಂದ್ರು ಇದ್ದಾರೆ, ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ವಸುಂಧರಾ ದಾಸ್ ಇದ್ದಾರೆ, ಅಕುಲ್ ಬಾಲಾಜಿ ಇದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ, ಸಂಜನಾ ಆನಂದ್ ಇದ್ದಾರೆ, ನಮ್ಮ ಲೂಸ್ ಮೋದ ಯೋಗಿ ಇದ್ದಾರೆ. ಅದ್ರ ಜೊತೆಗೆ ನನ್ನ ಜೊತೆಗಿರೋಂಥ 2 ಪ್ರತಿಭಾವಂತರು ಸಾನಿಯಾ ಅಯ್ಯರ್ ಮತ್ತು ಸಮರ್ಜಿತ್ ಲಂಕೇಶ್ ಪಾದಾರ್ಪಣೆ ಮಾಡ್ತಾರೆ. ಮತ್ತು ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಮುಂದಿನ ತಿಂಗಳು ನಾವು ರಿಲೀಸ್ ಮಾಡ್ತೀವಿ, ಅತಿ ಶೀಘ್ರದಲ್ಲೇ ರಿಲೀಸ್ ದಿನಾಂಕನ ನಿಮ್ಮ ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ಮತ್ತೆ ಹಿಂದಿನ ಸಿನಿಮಾಗಳು ಒಂದು ಕಡೆ ನೀವು ಗೆಲ್ಲಬೇಕು ಮತ್ತು ಸಿನಿಮಾ ಗೆಲ್ಲಬೇಕು ಜವಾಬ್ದಾರಿ, ಇಲ್ಲಿ ಮಗನೂ ಕೂಡ ಗೆಲ್ಲಿಸುವಂಥ ಜವಾಬ್ದಾರಿ, ಎಷ್ಟು ಚಾಲೆಂಜಿಂಗ್ ಆಗಿದೆ? ಇಲ್ಲ, ಪ್ರತಿ ಸಿನಿಮಾನೂ ಅಷ್ಟೇ. ನಾನು ಹೊಸ ಪ್ರತಿಭಾವಂತರ ಜೊತೆ ಮಾಡಿರೋದು. ನೀವೇ ನೋಡಿದ್ದೀರಾ, ತುಂಟಾಟನಲ್ಲೂ ಹೊಸಬ್ರು, ಮೋನಾಲಿಸಾನಲ್ಲಿ ಹೊಸಬ್ರು, ಮತ್ತು ಲಂಕೇಶ್ ಪತ್ರಿಕೆನಲ್ಲೂ ಹೊಸಬ್ರು ಇದ್ದರು ಅವಾಗ, ಮತ್ತು ಐಶ್ವರ್ಯನಲ್ಲೂ ಹೊಸಬ್ರು, ಮತ್ತು ಐಶ್ವರ್ಯನಲ್ಲಿ ದೀಪಿಕಾ ಪಡ್ಕೊಂಡೆ ಹೊಸಬ್ರು, ಉಪೇಂದ್ರ ಅವರು ಅಫ್ಕೋರ್ಸ್ ಇವಾಗ ಸ್ಟಾರ್, ಸೂಪರ್ ಸ್ಟಾರ್ ಆಗಲೇ. ಮತ್ತು ಹಲವಾರು ಸಿನಿಮಾಗಳಲ್ಲಿ ಆ ನಂತರ ಮತ್ತು ಹಿಂದೆ ಹೊಸಬ್ರನ್ನ ಇಟ್ಕೊಂಡೆ ಮಾಡೋದು ನನ್ನ ಸಿನಿಮಾ. ಇವತ್ತು ಅಷ್ಟೇ ಹೊಸಬ್ರನ್ನ ಇಟ್ಕೊಂಡು ಮಾಡೋದು ಒಂದು ದೊಡ್ಡ ಚಾಲೆಂಜ್. ಯಾಕಂದರೆ ನಾನು ಯಾವತ್ತೂ ಮಾರ್ಕೆಟ್ ದೃಷ್ಟಿ ಇಟ್ಕೊಂಡು ನಾನು ಸಿನಿಮಾ ಮಾಡಲ್ಲ, ಪ್ರತಿಭೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ. ಹೊಸಬ್ರಿಗೊಂದು ವೇದಿಕೆ ಮಾಡಿಕೊಟ್ಟಿದ್ದೀನಿ. ಮತ್ತು ನನ್ನ ಮಗ ಅಂತ ಹೊರತುಪಡಿಸಿ ಅದು ಇನ್ನೂ ಟೆನ್ಷನ್ ಆಗೋಂಥ ಅಗತ್ಯ ಇಲ್ಲ, ಯಾಕಂದರೆ ಮುಂಚೆ ನಾನು ಹೊಸಬ್ರು ಪ್ರತಿಭಾವಂತರು ಇದ್ದವ್ರು ಇಟ್ಕೊಂಡು ಮಾಡಿದ್ದೀನಿ. ಈಗ ಸಾನಿಯಾ ಅಯ್ಯರ್ ಇದ್ದಾರೆ, ಅವ್ರನ್ನ ಆಡಿಷನು ಮಾಡಿಲ್ಲ ನಾನು. ಪ್ರತಿಭೆ ಇದೆ, ನೋಡಿದೆ, ನನಗೆ ಆ ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಅಂತ ಅನಿಸ್ತು. ಇಮಿಡಿಯೇಟಾಗಿ ತೊಗೊಂಡೆ, ಅವ್ರು ನ್ಯಾಯ ಒದಗಿಸಿದ್ದಾರೆ, ಅದಕ್ಕೆ ಅದ್ಭುತವಾದ ನ್ಯಾಯ ಒದಗಿಸಿದ್ದಾರೆ. ಅದೇ ಥರ ಸಮರ್ಜಿತ್ತು ಅಷ್ಟೇ, ತುಂಬ ಒಂದು ತರಬೇತಿ ಪಡೆದು ತುಂಬ ಶ್ರಮ ಪಟ್ಟಿದ್ದಾನೆ. ಮತ್ತು ಹೊಸಬರು ಯಾವ ಥರ ಬರಬೇಕು ಅಂತಂದರೆ, ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಒಂದು ಡ್ಯಾನ್ಸ್ ಕಲಿಬೇಕು, ಫೈಟ್ ಕಲಿಬೇಕು, ಆ್ಯಕ್ಟಿಂಗ್ ಕಲಿಬೇಕು, ಅದನ್ನೆಲ್ಲ ಕಲಿತು ಫುಲ್ ಪ್ರಿಪೇರ್ ಆಗಿ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಯುವಕರು ಅದನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಸಮರ್ಜಿತು ಒಬ್ಬ. ಯಾಕಂತಂದರೆ ಅವನು ಅಷ್ಟೇ ಡ್ಯಾನ್ಸು, ಫೈಟು ಎಲ್ಲ ದೊಡ್ಡ ಟೆಕ್ನಿಷಿಯನ್ಸ್ ಹತ್ರ, ಚೇತನ್ ಡಿಸೋಜಾ, ಮುರಳಿ ಮಾಸ್ಟರು, ಮತ್ತು ನಟನೆ ಪ್ರಶಾಂತ್ ಸಿದ್ದಿ ಮತ್ತು ನಿರ್ಮಲಾ ಅವರೆಲ್ಲ
ನೀನಾಸಮಲ್ಲಿ ಕಲ್ತು ಬಂದವರು, ನ್ಯೂಯಾರ್ಕ್ ಅಕಾಡೆಮಿ ಫಿಲ್ಮ್ ಅಕಾಡೆಮಿಲಿ ಕಲ್ತು ಬಂದವನು, 3 ವರ್ಷ ಅದರಲ್ಲೇ ಒಂದು ಡಿಗ್ರಿ ಪಡೆದಿದ್ದಾನೆ ಆ್ಯಕ್ಟಿಂಗಲ್ಲೇ. ಸೊ ಇದೆಲ್ಲ ತಯಾರಿ ತೊಗೊಂಡು ಬಂದಿದ್ದಾನೆ. ಸೊ ಇದನ್ನು ಹೊಸಬ್ರು, ನನಗೆ ಟೆನ್ಷನ್ನು ಮಗ ಅಂತ ಟೆನ್ಷನ್ ಆಗಿಲ್ಲ. ಕತೆಗೆ ತುಂಬ ನ್ಯಾಯ ಒದಗಿಸಿದ್ದಾರೆ ಇಬ್ಬರು, ನನ್ನ ಬಲಗಡೆ ಮತ್ತು ಎಡಗಡೆ ಇರೋರು ಇದಕ್ಕೆ ಕತೆಗೆ ನ್ಯಾಯ ಒದಗಿಸಿದ್ದಾರೆ. ತುಂಬ ಖುಷಿ ಇದೆ.